ನಾನು ಈ ಘಟನೆ ನಡೆಯುವಾಗ ನಾನು ಇರಲಿಲ್ಲ, ನಾನು ಹೆಡ್ ಆಫೀಸ್ನಲ್ಲಿ ಇದ್ದೆ. ಅಲ್ಲಿ ನನ್ನ ಮುಂದೆ ಡೈರೆಕ್ಟರ್ ಬಂದು ಹೇಳಿದ್ರು, ಈಗ ಕೇಸೋಡ್ ಬ್ರಾಂಚಲ್ಲಿ ದರೋಡೆ ಆಯಿತು, ಹೋಗುವ ಅಂತ. ನಾವು ಇಲ್ಲಿಗೆ 5-6 ಜನ ಬಂದಿದ್ದೇವೆ. ಇಲ್ಲಿ ಬಂದ ನಂತರ ನೋಡುವಾಗ 4 ನಮ್ಮದು ಸಿಬ್ಬಂದಿಯವರು ಬೊಬ್ಬೆ ಏನಂತ ಕೇಳುವಾಗ ಹೇಳಿದ್ರು, ಒಂದು 4-5 ಜನ ಬಂದರು, ನಮಗೆ ಗಣ್ಣು ತೋರಿಸಿದರು, ಚೂರಿ ತೋರಿಸಿದರು, ತೋರಿಸಿ ನಮ್ಮನ್ನು ಸೈಡಿಗೆ ನಿಲ್ಲಿ ಕೇಳಿದರು, ಮತ್ತು ಎಲ್ಲವನ್ನು ಚಿನ್ನವನ್ನು ತೆಗೆದುಕೊಂಡು ಹೋದರು ಅಂತ. ಅಂದಾಜು ಒಂದು 8-10 ಕೋಟಿ ಚಿನ್ನ ಇರ್ಬೋದು. ಇಲ್ಲಿ ಸಾಧಾರಣವಾಗಿ ಒಂದು 17 ಕೋಟಿ ಚಿನ್ನ ಉಂಟು. ಇಲ್ಲಿ ಕ್ಯಾಶ್ 11 ಲಕ್ಷ ಹೋಗಿದೆ ಅಂತ. ಚಿನ್ನವನ್ನು ಸಾಧಾರಣ ಒಂದು 17 ಕೋಟಿ, ಒಂದು 5-6 ಕೋಟಿ ಅದು ಇರ್ಬೋದು ಹೆಚ್ಚಿನ ಅಂಶ. ಅದು ಅಂದಾಜು ಇವತ್ತು ರಾತ್ರಿ ಗೊತ್ತಾಗ್ಬೋದು ನಮಗೆ ಎಷ್ಟು ಉಳಿದಿದೆ ಅಂತೇಳಿ. ಕ್ಯಾಶ್ ಇಲ್ಲ, ಎಲ್ಲ ಕ್ಯಾಶ್ ಕೊಂಡು ಹೋಗಿದ್ದಾರೆ 11 ಲಕ್ಷ. ಯಾರು ಚಿನ್ನವನ್ನು ಆದರೆ ಅವರಿಗೆ ಟೈಮ್ ಸಿಗ್ಲಿಲ್ಲ ಕೊಂಡೋಗ್ಲಿಕ್ಕೆ, ಅದು ಹಾಗೆ ಸ್ವಲ್ಪ ಬಾಕಿ ಆಯ್ತು ಅಲ್ಲಿ. ಇವಾಗ ಇದು ಎಷ್ಟು ಜನ ಬಂದಿದ್ರು ಅಂತ, ಮತ್ತೆ ಸಿಸಿ ಕ್ಯಾಮ್ರಾ ಯಾಕೆ ಕೆಟ್ಟೋಗಿತ್ತು? ಅಲ್ಲ, ಸಿಸಿ ಕ್ಯಾಮ್ರಾ ಸರಿ ಇತ್ತು, ಅದು ಸ್ವಲ್ಪ ಮಸ್ಕ್ ಆಗಿತ್ತು. ಅದಕ್ಕೆ ಹೊಸತು DVD ಹಾಕ್ಲಿಕ್ಕೆ ಅವರು ಬಂದಿದ್ದರು. ಅದೇ ಟೈಮಲ್ಲಿ ಅವರು ಈ ದರೋಡೆಗಾರರು ಸಹ ಬಂದಿದ್ದರು ಬಂದು ಅಷ್ಟೇ. ಈಗ ಸೆಕ್ಯೂರಿಟಿ ಗಾರ್ಡ್ ಆ ಥರ ವ್ಯವಸ್ಥೆ? ಸೆಕ್ಯೂರಿಟಿ ಗಾರ್ಡ್ ಅಂದರೆ ನಮಗೆ ಹಗಲೊತ್ತು ಸೆಕ್ಯೂರಿಟಿ ಇಡುವುದಿಲ್ಲ, ನಾವು ಸಂಜೆ 5-6 ಗಂಟೆ ನಂತರ ನಾವು ಸೆಕ್ಯೂರಿಟಿ ಗಾರ್ಡ್ ಇಡುತ್ತೇವೆ. ಅಂದರೆ ಗ್ರಾಹಕರು ಆರೋಪ ಮಾಡ್ತಿದ್ದಾರೆ, ಅದೇ ಟೈಮಲ್ಲಿ ಯಾಕೆ ಸಿಸಿ ಕ್ಯಾಮ್ರಾದ ಜೊತೆಗೆ ಸರಿ. ಇಲ್ಲಿ ಶುಕ್ರವಾರ ದಿವಸ ನಮಾಜ್ ಟೈಮ್, ಈ ರೋಡಲ್ಲಿ ಯಾರು ಆಚೆ ಈಚೆ ಹೋಗುದಿಲ್ಲ, ಎಲ್ಲ ನಮಾಜ್ ಮಾಡ್ತಾ ಇದ್ದಾರೆ. ಅದೇ ಟೈಮಲ್ಲಿ ನೋಡಿ ಬಂದದ್ದು ಅಷ್ಟೇ. ಅದೇ ಚಿನ್ನ ತುಂಬ ಇತ್ತು. ಸಿಸಿ ಅವರು ಏನಂದ್ರೆ ಕೈ ಮುಗಿಯುವಾಗ ಈ ಚಿನ್ನ ದೊಡ್ಡ ಉಂಗುರ ಖಂಡಿತ ಅವರಿಗೆ, ಅದಕ್ಕೆ ಅವ್ರು ಹೇಳ್ದುದು, ಅದನ್ನು ಅವರು ಹೇಳುದು ಅಷ್ಟೇ. ನಮಗೇನು ಮಾಡಬೇಡಿ, ಹಾಗೆ ಕೈ ಮುಗಿಯುವಾಗ ಅದನ್ನು ಹೇಳ್ದುಕೊಂಡು ಹೋದ್ರಂತೆ. ಎಷ್ಟು ವರ್ಷ ಸಿಬ್ಬಂದಿ ಕೆಲಸ ಮಾಡಿದ್ರು ಎಲ್ಲಿ? CCTV ಮತ್ತು ಅಕ್ಕಸಾರಿಗೆ ಅವ್ರ ಸಾಧಾರಣ ಒಂದು 10-12 ವರ್ಷ ಆಯ್ತು ಇದೇ ಬ್ರಾಂಚಲ್ಲಿ ಕೆಲಸ ಮಾಡಿ. ಇದರಲ್ಲಿ ಗ್ರಾಹಕರು ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ಎಷ್ಟು ಗ್ರಾಹಕರು ಇದ್ದಾರೆ ಈ ಬ್ಯಾಂಕಿಗೆ? ಅಲ್ಲ, ಈಗ ಗ್ರಾಹಕರು ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ಏನಂದ್ರೆ 19 ಕೋಟಿ ನಮಗೆ ಇನ್ಸೂರೆನ್ಸ್ ಇದೆ. ಈ ಇನ್ಸೂರೆನ್ಸ್ ಬಂದು ಹೋದ್ರು, ಅವರು ಎಲ್ಲ ಸರಿ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅವರು ಅಷ್ಟೇ. ಹಾಂ, ಸಿಗ್ತದೆ. ಹಾಂ, ಬಂದು ಹೋದ್ರು ಇನ್ಸೂರೆನ್ಸ್ ಅವರು. ನಿಮಗೆ ಯಾರ ಮೇಲೆ ಅನುಮಾನ ಇದೆ? ನಮಗೆ ಅಂಥದ್ದೇನು ಅನುಮಾನ ಇಲ್ಲ ಯಾರದ ಮೇಲೆ. ಹಿಂದೆ ಒಂದ್ಸರಿ ಇದೇ ಬ್ಯಾಂಕಲ್ಲಿ ಕಳ್ಳತನ ಆಗಿದೆ, ಕಳ್ಳತನ ಆಗಿತ್ತು. ಏನು ಚಿನ್ನವನ್ನು ಕೊಂಡೋಗ್ಲಿಲ್ಲ, ಬಿಟ್ಟು ಓಡಿ ಹೋಗಿದ್ದಾರೆ. ಸಿಬ್ಬಂದಿಯವರೇ ಅವರ ರಿಲೇಟಿವ್ಸ್? ಇಲ್ಲ, ಸಿಬ್ಬಂದಿಯವರ ರಿಲೇಟಿವ್ಸ್ ಅಲ್ಲ, ನಮ್ಮದು ಡೈರೆಕ್ಟರ್ ಅವರ ಗಂಡ ಸ್ವಲ್ಪ ಅದರಲ್ಲಿ ಇದ್ರು ಅಷ್ಟೇ. ಅಂದ್ರೆ ಅವ್ರು ಒಬ್ಬರೇ ಬಂದದ್ದು ಬೈಕಲ್ಲಿ, ಇದೇ ತರ ಚೂರಿ ತೋರಿಸಿ ಚಿನ್ನವನ್ನು ಹಿಡ್ಕೊಂಡು ಓಡಿ ಹೋಗಿದ್ದಾರೆ. ಓಡಿ ಹೋಗುವಾಗ ಯಾರೋ ಒಂದು ಕಲ್ಲು ಬಿಸಾಡಿದ್ರು, ಅವ್ರು ಅದನ್ನು ಬಿಟ್ಟು ಓಡಿ ಹೋದ್ರು. ಸರ್, ಈಗ ಎಂಟ್ರೆನ್ಸ್ ಅಲ್ಲಿ ಕ್ಯಾಮರಾ ಕೂಡ ಇಲ್ಲ, ಅದು ಯಾಕೆ ಅಳವಡಿಸಿಲ್ಲ? ಉಂಟಲ್ಲ ಸರ್, ಕ್ಯಾಮರಾ ಉಂಟಲ್ಲಿ, ಹೊರಗಡೆ ಉಂಟು ಒಂದು ಕ್ಯಾಮರಾ ಉಂಟು. ಎಂಟ್ರೆನ್ಸ್ ಅಲ್ಲಿ ಎಂಟ್ರಿ ಆಗುವ ಅಲ್ಲಿ ಕ್ಯಾಮರಾ ಎರಡು ಕ್ಯಾಮರಾ ಉಂಟು. ಭದ್ರತಾ ವೈಫಲ್ಯವೇ ಇದಕ್ಕೆ ಕಾರಣ ಅನ್ನೋದು ಕೂಡ ಒಂದು ಆರೋಪ. ಅಲ್ಲ, ಭದ್ರತಾ ವೈಫಲ್ಯ ಅಲ್ಲ, ಇದು ಮೈನ್ ಕಾರಣ ಇದು ಶುಕ್ರವಾರ ದಿವಸ ನಮಾಜ್ ಟೈಮ್. ಆ ಸಮಯದಲ್ಲಿ ಯಾರು ಇಲ್ಲ ಇಲ್ಲಿ, ಅದನ್ನೇ ನೋಡಿಕೊಂಡು ಬಂದದ್ದು ಅಷ್ಟೇ. ಬ್ಯಾಂಕಿಗೆ ಅಂತ ಹೇಳಿ ಒಂದು ಭದ್ರತೆ ಇರುತ್ತಲ್ಲ, ಅದು ಇಲ್ಲ ಅಂತ ಉಂಟು ಸರ್. ಎಲ್ಲ ನೋಡಿ, ಒಬ್ರು ಗಣ್ಣು ಹಿಡ್ಕೊಂಡು ಚೂರಿ ಹಿಡ್ಕೊಂಡ್ರೆ ಎಷ್ಟು ಭದ್ರತೆ ಇದ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಗಣ್ಣು ಧರಿಸಿದ್ರೆ ಯಾರೂ ಹೆದರ್ತಾರೆ ಅಷ್ಟೇ. 8 ವರ್ಷ ಮೊದಲು